ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಪಟ್ಟದ ಫೈಟ್ ಅನ್ನುವಂತಹ ಚರ್ಚೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಈಗ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಸಿಎಂ ಆಪ್ತರ ವಿರುದ್ಧ ಡಿಸಿಎಂ ಡಿಕೆಶಿ ಕಂಪ್ಲೇಂಟ್ ಕೊಡ್ತಾರಾ ಅನ್ನುವಂತಹ ಚರ್ಚೆಯೂ ಕೂಡ ಆಗ್ತಾ ಇದೆ. ಸಿಎಂ ಆಪ್ತರ ವಿರುದ್ಧನೇ ಈಗ ಡಿಸಿಎಂ ಡಿಕೆಶಿ ಕಂಪ್ಲೇಂಟ್ ಕೊಡಲಿಕ್ಕೆ ದೆಹಲಿಗೆ ಹೊರಟಿದ್ದಾರೆ. ಹಾಗಾದ್ರೆ ಎಐಸಿಸಿ ಅಧ್ಯಕ್ಷರ ಮಾತು ಕೇಳದ ನಾಯಕರ ಬಗ್ಗೆ ದೂರನ್ನ ಕೊಡಲಿಕ್ಕೆ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಾ ಇದ್ದಾರಾ? ನಾಳೆ ಬೆಂಗಳೂರಿನಿಂದ ದೆಹಲಿಗೆ ಡಿಸಿಎಂ ಡಿಕೆಶಿ ಹೋಗ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಕೆಶಿ. ಹೈಕಮಾಂಡ್ ಭೇಟಿ ಆಗ್ತಾರೆ ಅಂದ್ರೆ ಒಂದಿಷ್ಟು ದೂರ ಇದ್ದೇ ಇರ್ತದೆ ಅಂತ ಅರ್ಥ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಡಿಸಿಎಂ ಡಿಕೆಶಿ ದೆಹಲಿ ಟೂರ್. ಇನ್ನು ಕಾಂಗ್ರೆಸ್ನಲ್ಲಿ ಪದೇ ಪದೇ ಪಟ್ಟದ ಫೈಟ್ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಸಿಎಂ ಆಪ್ತರ ವಿರುದ್ಧ, ಸಿಎಂ ಆಪ್ತರು ಅಂದ್ರೆ ಅಹಿಂದ ನಾಯಕರ ವಿರುದ್ಧ KN ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಹೀಗೆ ಸಾಕಷ್ಟು ಜನ ಲೀಡರ್ಗಳ ವಿರುದ್ಧವಾಗಿ ದೆಹಲಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಡಿಸಿಎಂ ಡಿಕೆಶಿ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಬಿಸಿ ಬಿಸಿ ಚರ್ಚೆಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೂಡ ನಡೀತಾ ಇದೆ. ಸಾಕಷ್ಟು ಕುತೂಹಲ ಅಂತೂ ಕೆರಳಿಸ್ತಾನೆ ಇದೆ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಸಭೆ ಮಾಡಿದ್ರು. DK ಶಿವಕುಮಾರ್ ವಿದೇಶದಲ್ಲಿದ್ದಂಥ ಸಂದರ್ಭದಲ್ಲಿ, ಅಂದರೆ DK ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಇಲ್ಲಿ ಒಂದು ಸಭೆ ಮಾಡ್ತಾರೆ, ಡಿನ್ನರ್ ಪಾರ್ಟಿ ಮಾಡ್ತಾರೆ. ಆ ಡಿನ್ನರ್ ಪಾರ್ಟಿ ಸಾಕಷ್ಟು ಜನ ಶಾಸಕರು ಕೂಡ ಆ ಡಿನ್ನರ್ ಪಾರ್ಟಿಗೆ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ DKಶಿ ಹೈಕಮಾಂಡ್ಗೆ ಹೋಗಿ ಕಂಪ್ಲೇಂಟನ್ನು ಮಾಡ್ತಾರೆ. ಅದಾದಮೇಲೆ ಪರಮೇಶ್ವರ್ ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಡಿನ್ನರ್ ಪಾರ್ಟಿಯನ್ನು ಮಾಡಬೇಕು. ಆಮೇಲೆ ಈ ದಲಿತ ನಾಯಕರುಗಳೆಲ್ಲ ಸೇರಿಕೊಂಡು ಒಂದು ಸಮಾವೇಶ ಮಾಡಲಿಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ, ಪ್ಲ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾದರೆ ದೆಹಲಿ ಟೂರ್ನಿಂದ ದೆಹಲಿಗೆ ಹೋಗಿ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಆ ನೆಪದಲ್ಲಿ ಏನಾದರೂ ಇಲ್ಲಿ ದಲಿತ ಸಚಿವರ ಸಮಾವೇಶ ಏನಾದರೂ ಬಂದಾಗುತ್ತಾ? ಕೇಂದ್ರ ಸಚಿವ CR ಪಾಟೀಲ್ ಭೇಟಿ ಮಾಡುವ DCM ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಈಗಾಗಲೇ DK ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸಿಎಂ ಬಣದ ಹೇಳಿಕೆಗಳಿಂದ ಸರ್ಕಾರದ ಇಮೇಜ್ ಈಗ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸಿಎಂ ಆಪ್ತರು ನೇರವಾಗಿ ಹೈಕಮಾಂಡ್ ಅನ್ನೇ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಎಚ್ಚರಿಕೆ ಬಳಿಕವೂ ಕೂಡ ಮಾತಾಡೋದು ಸರಿನಾ ಅಂತ ಈಗ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ಆಲ್ರೆಡಿ ರಾಜ್ಯ ನಾಯಕರಿಗೆ ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗಪಡಿಸಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹೇಳಿಕೆಗಳನ್ನು ಕೊಡಬಾರ್ದು, ಪಕ್ಷವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತಹ ವಿಪಕ್ಷದವರ ಬಾಯಿಗೆ ಆಹಾರ ಆಗುವಂತಹ ವಿಚಾರಗಳನ್ನು ದಯಮಾಡಿ ಹೇಳಬೇಡಿ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಇರ್ಬೋದು, ಇನ್ನು ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಹೀಗೆ ಸಾಕಷ್ಟು ಜನ ಲೀಡರ್ಗಳು ರಾಜ್ಯ ನಾಯಕರುಗಳಿಗೆ ತಾಕೀತು ಮಾಡ್ತಾ ಇರ್ತಾರೆ. ಬಹಿರಂಗಪಡಿಸಬೇಡಿ, ಪಕ್ಷದ ಆಂತರಿಕ ವಿಚಾರಗಳನ್ನು ನಾವು ಕೂತು ಬಗೆಹರಿಸೋಣ, ಏನಾದರೂ ನಿಮ್ಮ ದೂರು ದುಮ್ಮಾನಗಳಿದ್ದರೆ, ನಿಮ್ಮ ದುಃಖ ದುಗುಡಗಳಿದ್ದರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೈಕಮಾಂಡ್ ಪದೇ ಪದೇ ಹೇಳ್ತಾ ಇದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಡೋಲಾನಮಯವಾಗಿ ಪರಿಣಮಿಸ್ತಾ ಇದೆ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ಅದೇನೋ 138 ಶಾಸಕರ ಸುಭದ್ರ ಸರ್ಕಾರ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಅಸಮಾಧಾನಗಳು ಭುಗಿಲೇಳ್ತಾ ಇದೆ. ಇನ್ನು ಪಕ್ಷದ ಅಡಿ ಸಮಾವೇಶ ನಡೀಲಿ ಅಂತ ಮನವಿ ಮಾಡುವಂಥ ಸಾಧ್ಯತೆ ಇದೆ DK ಶಿವಕುಮಾರ್. ದಲಿತ ನಾಯಕರ ಡಿನ್ನರ್ ಮೀಟಿಂಗಿಗೆ ಈಗಾಗಲೇ ಬ್ರೇಕ್ ಹಾಕಿದ್ರು DK ಶಿವಕುಮಾರ್. DKಶಿ ದೆಹಲಿ ಟೂರ್ನಿಂದ ದಲಿತ ನಾಯಕರಿಗೆ ಒಂದಿಷ್ಟು ತಳಮಳಗಳು ಶುರುವಾಗ್ತಾ ಇದ್ದಾವೆ. DKಶಿ ಹೈಕಮಾಂಡ್ ಭೇಟಿ ಬಗ್ಗೆ ತಿಳಿತಾ ಇದ್ದಂತೆ ಈಗ ಅಹಿಂದ ನಾಯಕರು ಸಾಕಷ್ಟು ಅಲರ್ಟ್ ಆಗ್ತಾ ಇದ್ದಾರೆ. ಸಮಾವೇಶಕ್ಕೆ ಬ್ರೇಕ್ ಬೀಳದಂತೆ ಸಿಎಂ ಬಣ ಎಚ್ಚರಿಕೆ ನಡೆಯನ್ನು ಕೂಡ ಇಡ್ತಾ ಇದೆ. ಶೋಷಿತರ ಸಮಾವೇಶಕ್ಕೂ ಬ್ರೇಕ್ ಹಾಕಿಸ್ತಾರೆ ಹಾಗಾದರೆ DKಶಿ. ಈ ಹಿಂದಿನ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸಿದ್ರು DK ಶಿವಕುಮಾರ್. ಹೈಕಮಾಂಡ್ ಒಂದೇ ಒಂದು ಫೋನ್ ಕರೆ ಮಾಡಿದ್ದಕ್ಕೆ ಪರಮೇಶ್ವರ್ ನೇತೃತ್ವದ ಸಭೆ ಏನು ಮಾಡಬೇಕಾಗಿತ್ತು, ಡಿನ್ನರ್ ಪಾರ್ಟಿ ಮಾಡಬೇಕಾಗಿತ್ತು, ಅದು ನಿಂತು ಹೋಗಿತ್ತು. ಈಗ ಮತ್ತೊಮ್ಮೆ ಶೋಷಿತರ ಸಮಾವೇಶ ಮಾಡಲಿಕ್ಕೆ ಪರಮೇಶ್ವರ್, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರ ನೇತೃತ್ವದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ, ಅದನ್ನೂ ನಿಲ್ಲಿಸ್ತಾರ ಹಾಗಾದರೆ DK ಶಿವಕುಮಾರ್. ಹಾಗಾದರೆ DK ಶಿವಕುಮಾರ್ ಆಲ್ರೆಡಿ ಈಗ 4 ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಉಪಮುಖ್ಯಮಂತ್ರಿಯಾಗಿದ್ದಾರೆ, ಜಲಸಂಪನ್ಮೂಲ ಖಾತೆ ಸಚಿವರು ಕೂಡ ಆಗಿದ್ದಾರೆ. ಎಲ್ಲವೂ ಕೂಡ ಬಹಳ ಉನ್ನತ ಒಂದು ಸ್ಥಾನಮಾನಗಳು. ಈ ಸ್ಥಾನಮಾನಗಳು ಒಬ್ಬನೇ ನಾಯಕ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಪಕ್ಷದ ನಾಯಕರಿಗೆ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಹಾಗಾದರೆ DK ಶಿವಕುಮಾರ್. ಹಾಗಾಗಿನೇ KPCC ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ ಹಾಗಾದರೆ ಸತೀಶ್ ಜಾರಕಿಹೊಳಿ. KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂತಹ ಮಾತುಗಳು ಸಾಕಷ್ಟು ಸಂದರ್ಭದಲ್ಲಿ ಕೇಳಿ ಬರ್ತಾ ಇತ್ತು. ಈ ಗೊಂದಲಗಳು ಸೃಷ್ಟಿಯಾಗ್ತಾ ಇರೋದು ಸ್ವಪಕ್ಷದಲ್ಲೇ.
ಕಾಂಗ್ರೆಸ್ನ ಲೀಡ್ರ್ಗಳೇ ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರೇನು ಸಾಮಾನ್ಯ ಕಾರ್ಯಕರ್ತರು ಹೇಳಿಕೆ ಕೊಡ್ತಾ ಇಲ್ಲ, ಉನ್ನತ ಮಟ್ಟದ ಸಚಿವರುಗಳು ಹೇಳಿಕೆ ಕೊಡ್ತಾ ಇದ್ದಾರೆ. KN ರಾಜಣ್ಣ ಸಾಕಷ್ಟು ಸಂದರ್ಭದಲ್ಲಿ ಬಹಿರಂಗಪಡಿಸಿದರು. ಸತೀಶ್ ಜಾರಕಿಹೊಳಿ ನನಗೆ ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಪಟ್ಟ ಕೊಟ್ಟರೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನು ಈಗ ಆಲ್ರೆಡಿ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈಗೇನೀಗ ನಾಳೆ ದೆಹಲಿಗೇನು ಹೊರಟಿದ್ದಾರಲ್ಲ DK ಶಿವಕುಮಾರ್, ದೆಹಲಿಗೆ ಹೋದ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಹೈಕಮಾಂಡಿಗೆ ಗೊತ್ತಾಗುತ್ತೆ ಅಂತಲ್ಲ, ಆಲ್ರೆಡಿ ಎಲ್ಲವೂ ಕೂಡ ಗೊತ್ತಿದೆ. ಸಾಧಕ ಬಾಧಕಗಳು ಏನು, ಹೇಗೆ, ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಲೀಡ್ರುಗಳು ಅಂತ. ಯಾಕಂದರೆ ಐತಿಹಾಸಿಕ ಗೆಲುವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಿ ಅಂತ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ರಾಜ್ಯದ ಜನ ಬಹಳ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಬರೀ ಜಂಜಾಟಗಳು, ಕಚ್ಚಾಟಗಳು, ಕುರ್ಚಿ ಕದನಗಳು, ಪಟ್ಟಕ್ಕೋಸ್ಕರ ಫೈಟ್ ನಡೀತಾ ಇದೆ. ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಗ್ಯಾರಂಟಿಗಳಿಗೆ ಹಣ ಒದಗಿಸ್ಲಿಕ್ಕೆ ಒಂದು ಕಡೆ ಆಗ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ DK ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ.